ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮುಗ್ದಿದ್ದು ರಾಜ್ಯದ ಜನರಿಗೆ ರಾಜ್ಯ ಸರ್ಕಾರ ಕಾರ್ಡ್ ಶಾಕ್ ಅನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದೆ. ಏನಿದು ಕಾರ್ಡ್ ಶಾಕ್, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ನೋಡ್ತಾ ಹೋಗೋಣ. ಎಪಿಎಲ್ ಬಿಪಿಎಲ್ ಕಾರ್ಡ್ದಾರರಿಗೆ ಸರ್ಕಾರ ಶಾಕ್. ಚಿಕ್ಕಬಳ್ಳಾಪುರದಲ್ಲಿ 2201 ಬಿಪಿಎಲ್ ಕಾರ್ಡ್ ಅನ್ನ ಎಪಿಎಲ್ಗೆ ಕನ್ವರ್ಟ್ ಮಾಡಲಾಗಿದೆ. ಟ್ಯಾಕ್ಸ್ ಪಾವತಿಸ್ತಾ ಇದ್ದಂತಹ 1992 ಕಾರ್ಡ್ದಾರರು ಸರ್ಕಾರಿ ನೌಕರರು ಅಂತೇಳಿ 31 ಕಾರ್ಡ್ ಅನ್ನ ಎಪಿಎಲ್ಗೆ ಶಿಫ್ಟ್ ಮಾಡಲಾಗಿದೆ. 1.20 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರುವಂತಹ 178 ಪಡಿತರ ಚೀಟಿ ಬದಲಾವಣೆ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ 2021 ಕಾರ್ಡುಗಳನ್ನ ಎಪಿಎಲ್ಗೆ ಕನ್ವರ್ಟ್ ಮಾಡಲಾಗಿದೆ. ರಾಜ್ಯ ಸರ್ಕಾರದ ಈ ನಡೆ ಈಗ ಸಹಜವಾಗಿಯೇ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹದ್ದು. ಸರ್ಕಾರಿ ನೌಕರರು ಅಂಥೇಳಿ 31 ಕಾರ್ಡ್ ಅನ್ನ ಬಿಪಿಎಲ್ ನಿಂದ ಎಪಿಎಲ್ಗೆ ಕನ್ವರ್ಟ್ ಮಾಡಿರುವಂತಹದ್ದು. ಈ ಮೂಲಕ ಎಪಿಎಲ್ ಬಿಪಿಎಲ್ ಕಾರ್ಡುದಾರರಿಗೆ ರಾಜ್ಯ ಸರ್ಕಾರ ಶಾಕ್ ಅನ್ನು ಕೊಡ್ತಾ ಇದೆ. ಕೇವಲ ಚಿಕ್ಕಬಳ್ಳಾಪುರ ಮಾತ್ರವಲ್ಲ, ರಾಜ್ಯದ ಉದ್ದಗಲಕ್ಕೂ ಬಹುತೇಕ ಜಿಲ್ಲೆಗಳಲ್ಲೂ ಇದೇ ರೀತಿಯ ಶಾಕ್ ಅನ್ನು ಕೊಡಲಿಕ್ಕೆ ಮುಂದಾಗ್ತಾ ಇರುವಂತಹದ್ದು. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಕಾರ್ಡ್ ಶಾಕ್ ಅನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸಡನ್ ಆಗಿ ಯಾಕೆ ಈ ರೀತಿಯ ಕಾರ್ಡು ಮಾರ್ಪಾಡು ಮಾಡುವಂತಹ ಕೆಲಸ ಆಗ್ತಾ ಇದೆ, ಪರಿಷ್ಕರಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಚಿಕ್ಕಬಳ್ಳಾಪುರದಲ್ಲೂ 2201 ಬಿಪಿಎಲ್ ಕಾರ್ಡ್ ಅನ್ನ ಎಪಿಎಲ್ಗೆ ಕನ್ವರ್ಟ್ ಮಾಡಲಾಗಿದೆ. ಟ್ಯಾಕ್ಸ್ ಪಾವತಿ ಮಾಡ್ತಿದ್ದಾರೆ ಎಂಬಂತಹ ಕಾರಣವನ್ನು ಕೊಟ್ಟು 1992 ಕಾರ್ಡ್ಗಳನ್ನು ಎಪಿಎಲ್ಗೆ ಬದಲಾವಣೆ ಮಾಡಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುದ್ದುಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುದ್ದುಕೃಷ್ಣ, 2201 ಕಾರ್ಡ್ಗಳನ್ನು ಈಗ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಯಾವ ಮಾನದಂಡ ಮತ್ತು ಇದಕ್ಕೆ ಅಲ್ಲಿಯ ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ? ಖಂಡಿತ ಪ್ರೇಮ್, ಇವತ್ತು BPL ಕಾರ್ಡ್ನಿಂದ APL ಕಾರ್ಡ್ಗೆ ಚಿಕ್ಕಬಳ್ಳಾಪುರದಲ್ಲಿ ಬರೋಬ್ಬರಿ 2200ಕ್ಕೂ ಹೆಚ್ಚು ಕಾರ್ಡ್ಗಳು ಇವತ್ತು ಕನ್ವರ್ಟ್ ಆಗಿರುವಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರೋಬ್ಬರಿ 3,23,814 ಕಾರ್ಡ್ಗಳಿವೆ. ಅದರಲ್ಲಿ BPL ಕಾರ್ಡ್ಗಳಿರುವಂಥದ್ದು 2,74,299 ಮತ್ತು ಅಂತ್ಯೋದಯ ಕಾರ್ಡ್ಗಳು 28,030 ಇರುವಂಥದ್ದು ಮತ್ತು APL ಕಾರ್ಡ್ಗಳು 21,485. ಇವತ್ತು ಆಹಾರ ಇಲಾಖೆಯ ಮಾಹಿತಿ ಪ್ರಕಾರ, ಈಗ ಆಹಾರ ಇಲಾಖೆಯ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರವೇ ಈ ತಿಂಗಳಲ್ಲಿ 2200ಕ್ಕೂ ಹೆಚ್ಚು ಕಾರ್ಡ್ಗಳು BPL ನಿಂದ APLಗೆ ಕನ್ವರ್ಟ್ ಆಗಿದೆ. ಅದಕ್ಕೆ ಅವರು ಕೊಡ್ತಾ ಇರುವಂತಹ ಕಾರಣಗಳಿರುವಂಥದ್ದು, ಒಂದು, ಇವರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾರೆ ಅಂತಕ್ಕಂಥದ್ದು, ಮತ್ತೊಂದು ಕಡೆ ಸರ್ಕಾರಿ ನೌಕರರಾಗಿದ್ದುಕೊಂಡು ಕೂಡ BPL ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಎರಡನೇ ಕಾರಣ. ಮತ್ತೆ ಮೂರನೇ ಕಾರಣ ಬಂದ್ಬಿಟ್ಟು ಈಗಾಗಲೇ ಕೂಡ BPL ಕಾರ್ಡ್ ಪಡೆಯಲಿಕ್ಕೆ 1,20,000 ಆದಾಯದ ಮಿತಿ ಇರಬೇಕಾಗುತ್ತೆ ಕುಟುಂಬದ ಸದಸ್ಯರದ್ದು. ಆದರೆ ಈ ಒಂದು ಆದಾಯದ ಮಿತಿಯನ್ನ ಮೀರಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಈಗ ಇವರ ಕಾರ್ಡ್ಗಳನ್ನು ಕೂಡ ಈಗ BPL ನಿಂದ APLಗೆ ಕನ್ವರ್ಟ್ ಮಾಡಲಾಗಿದೆ. ಇದೆಲ್ಲದಕ್ಕೂ ಕೂಡ ಮಾನದಂಡಗಳನ್ನು ಅನುಸರಿಸಿರುವಂಥದ್ದು ಏನಂತಂದ್ರೆ, ಈಗಾಗಲೇ ಕೂಡ ಏನು ಪಡಿತರ ಚೀಟಿಗಳಿಗಿದೆ ಅದಕ್ಕೆ ಆಧಾರ್ ಕಾರ್ಡ್ ಜೋಡಣೆಯನ್ನ ಕಡ್ಡಾಯ ಮಾಡಲಾಗಿತ್ತು. ಹಾಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಎಲ್ಲ ಪಡಿತರ ಚೀಟಿಗಳ ಸದಸ್ಯರ ಆಧಾರ್ ಕಾರ್ಡ್ಗಳನ್ನು ಅದಕ್ಕೆ ಜೋಡಣೆ ಮಾಡಲಾಗಿದೆ. ಈಗಾಗಲೇ ಕೂಡ 92% ಕಾರ್ಡ್ಗಳೇನಿದೆ ಅದರಲ್ಲಿ 92% ಮಂದಿ ಈಗಾಗಲೇ ಕೂಡ ಆಧಾರ್ ಜೋಡಣೆಯನ್ನ ಮಾಡಿದ್ದಾರೆ. ಹಾಗಾಗಿ ಆಧಾರ್ ಲಿಂಕ್ ಆದ ತಕ್ಷಣ ಯಾರೇ ಕೂಡ ನೀವು ಟ್ಯಾಕ್ಸ್ ಅನ್ನ ಪಾವತಿ ಮಾಡಿದ್ರೆ, ಇಲ್ಲ ನೀವು ಆದಾಯ ಪ್ರಮಾಣವನ್ನ ಪತ್ರವನ್ನ ಪಡೆದಂತಹ ಸಂದರ್ಭದಲ್ಲಿ ನೀವು 1,20,000ಕ್ಕಿಂತ ಹೆಚ್ಚಿನ ಆದಾಯವನ್ನ ಪಡ್ಕೊಂಡಿರುವಂಥದ್ದು ಕೂಡ, ಅದು ಕೂಡ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೆ ಅದಕ್ಕೆ ಆಧಾರ್ ಜೋಡಣೆ ಆಗುತ್ತೆ. ಮತ್ತೊಂದು ಕಡೆ ಸರ್ಕಾರಿ ನೌಕರರಾಗಿದ್ರು ಕೂಡ ಅವರ ಆಧಾರ್ ಜೋಡಣೆ ಕೂಡ ಆಗಿರುತ್ತೆ. ಹಾಗಾಗಿ ಆಧಾರ್ ಜೋಡಣೆ ಮಾಡಿದ ತಕ್ಷಣ ಇದು ಒಂದಕ್ಕೆ ಒಂದು ಇಂಟರ್ ಲಿಂಕ್ ಆಗುತ್ತೆ. ಹಾಗಾಗಿ ಈಗ 2021ಕ್ಕೂ ಹೆಚ್ಚು ಕಾರ್ಡ್ಗಳು ಈಗ APLಗೆ ಕನ್ವರ್ಟ್ ಆಗಿದೆ. ಹಾಗಾಗಿ ಸಹಜವಾಗಿ ಈಗ ಕೆಲವರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೇಳಿದರೆ, ಈಗಾಗಲೇ ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಕೆಲವು ಸರ್ಕಾರಿ ಇಲಾಖೆ ಅಧಿಕಾರಿಗಳಿಗೆ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ನೋಟಿಸ್ಗೆ ಉತ್ತರ ಕೊಟ್ಟಿರುವಂತಹ ಅವರ ಕಾರ್ಡ್ಗಳನ್ನು ಇನ್ನೂ ಕೂಡ ಅಂದರೆ APLಗೆ ಕನ್ವರ್ಟ್ ಮಾಡಿಲ್ಲ. ಸ್ಪಷ್ಟನೆಯನ್ನ ಕೇಳ್ತಾ ಇದ್ರೆ ಇನ್ನೂ ಕೂಡ 500ರಿಂದ 600 ಕಾರ್ಡ್ಗಳು ಈಗಾಗಲೇ ಸ್ಪಷ್ಟನೆಗೆ ಬಾಕಿ ಇರುವಂಥದ್ದು. ಹೀಗಾಗಿ ಸಹಜವಾಗಿ ಜನ ಈಗ ಆಹಾರ ಇಲಾಖೆ ಈ ಕ್ರಮದ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕೆಂತಂದ್ರೆ ಅವರು ಸರ್ಕಾರಿ ಸೌಲಭ್ಯಗಳಿಂದ ಮುಂದಿನ ದಿನಗಳಲ್ಲಿ ವಂಚಿತರಾಗುತ್ತೆ. ಸಹಜವಾಗಿ ಈಗ ಪಡಿತರ ಹಕ್ಕಿಯನ್ನು ಪಡ್ಕೊಳ್ಳೋದ್ರಲ್ಲಿ ಅವರಿಗೆ ಲಾಸ್ ಆಗುತ್ತೆ, ನಷ್ಟ ಆಗುತ್ತೆ. ಹಾಗಾಗಿ ಸರ್ಕಾರ ಮತ್ತೆ ಆಹಾರ ಇಲಾಖೆ ನಡೆಯುವ ಸಹಜವಾಗಿ ಅಸಮಾಧಾನ ಮತ್ತು ಬೇಸರವನ್ನ ಹೊರ ಹಾಕ್ತಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.